ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮಳೆಯ ಕೊರತೆ, ಬರದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ನೀರಿಲ್ಲ ಬೆಳೆ ಬೆಳಿಬೇಡಿ ಎಂಬ ಹೇಳಿಕೆ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ರೈತರ ಆತ್ಮಸ್ಥೈರ್ಯ ಕುಗ್ಗಿಸುವ ಹೇಳಿಕೆ ಇದು ಎಂದು ಬಿಜೆಪಿ ತೀವ್ರ ವಾಗ್ದಾಳಿ ನಡೆಸಿದೆ. ಬರ ವಿಚಾರದಲ್ಲಿ ಶುರುವಾಗಿದೆ ಕಾಂಗ್ರೆಸ್ ಬಿಜೆಪಿ ಪಾಲಿಟಿಕ್ಸ್. ನೀರಿಲ್ಲ ಬೆಳೆ ಬೆಳೆಯಬೇಡಿ ಅಂದ ಸಿಎಂ, ವಿಪಕ್ಷ ಕೆಂಡ. ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದ ಮಾತು. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಅಂದುಕೊಂಡಂತೆ ಬಂದಿಲ್ಲ. ಅದರಿಂದ ಹಲವೆಡೆ ರೈತರು ಮುಂದೇನು ಅನ್ನೋ ರೀತಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಇನ್ನು ಹಲವೆಡೆ ಮಳೆ ಬರ್ಲಿ ಅಂತ ಸಿಕ್ಕ ದೇವರಿಗೆ ಕೈ ಮುಗಿತಿದ್ದಾರೆ. ಆದ್ರೆ ಇದೇ ವಿಚಾರದಲ್ಲಿ ಈಗ ರಾಜಕಾರಣ ಶುರುವಾಗಿದೆ. ಮುಂಗಾರು ದುರ್ಬಲಗೊಂಡು ರಾಜ್ಯದಲ್ಲಿ ಬರದ ಆತಂಕ ಎದುರಾಗಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ನೀರಿಲ್ಲದ ಕಾರಣ ಬೆಳೆ ಬೆಳೆಯದಂತೆ ಸಲಹೆ ನೀಡಿದ್ದಾರೆ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಬಹಳ ಕಡಿಮೆ ಆಗಿಬಿಟ್ಟಿದೆ. ಲಾಸ್ಟ್ ಟೈಮು 88 ಇತ್ತು ಹೇಮಾವತಿಗೆ, ಇವಾಗ 40ಕ್ಕೆ ಬಂದಿದೆ. KRS 100 ಇತ್ತು ಲಾಸ್ಟ್, ಇವತ್ತಿಗೆ 22ರಲ್ಲಿದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಭಾಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಇದೇ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಲೀಡರ್ಸ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ರೈತರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕಾದ ಮುಖ್ಯಮಂತ್ರಿ ನಿರಾಶೆ ಮೂಡಿಸುವ ಮಾತುಗಳನ್ನಾಡ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕಿಸಿದ್ದಾರೆ. ಕರ್ನಾಟಕ ಮಾತ್ರವಲ್ಲ, ದೇಶದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಭರವಸೆ ನೀಡುವ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ, ಬಹಳ ನೋವನ್ನು ಕೂಡ ತಂದಿದೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ರಾಜ್ಯದ ರೈತರ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಜಯೇಂದ್ರ ಅಷ್ಟೇ ಅಲ್ಲ, ಅಶೋಕ್ ಕೂಡ ಲೇವಡಿ ಮಾಡಿದ್ದು ಡಿಕೆಶಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡು 1 ತಿಂಗಳಾದ್ರೂ ಆಡಳಿತದಲ್ಲಿ ಯಾವುದೇ ಹೊಸತನ ಕಾಣಿಸ್ತಿಲ್ಲ. ರೈತರಿಗೆ ಯಾವಾಗ ಯಾವ ಬೆಳೆ ಬೆಳಿಬೇಕು ಎನ್ನುವುದು ಚೆನ್ನಾಗಿ ಗೊತ್ತಿದೆ. ಅವರಿಗೆ ಸರ್ಕಾರ ಬುದ್ಧಿವಾದ ಹೇಳುವ ಅಗತ್ಯ ಇಲ್ಲ ಎಂದು ಟೀಕಿಸಿದ್ದಾರೆ. ಡಿಕೆಶಿಯದ್ದು ಕಾಲ್ಗುಣವೋ ಏನೋ ಬರ ಆವರಿಸಿದೆ ಎಂದು ವ್ಯಂಗ್ಯವಾಡಿದ್ರು. ನೀರಿಲ್ಲ ಬೆಳೆ ಬೆಳೆಯಬೇಡಿ. ಡಿ ಕೆ ಶಿವಕುಮಾರ್ ಇಷ್ಟು ವರ್ಷ ಸಾವಿರಾರು ವರ್ಷದಿಂದ ಡಿ ಕೆ ಶಿವಕುಮಾರ್ ಕೇಳಿ ಬೆಳೆ ಬೆಳೀತಾ ಇದ್ರ? ರೈತರಿಗೆ ಗೊತ್ತಿಲ್ವಾ ಯಾವಾಗ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬಾರ್ದು? ಮಳೆ ಕಡಿಮೆ ಆದಾಗ ಯಾವ ಬೆಳೆ ಬೆಳಿಬೇಕು, ಮಳೆ ಜಾಸ್ತಿ ಇದ್ದಾಗ ನೀರಾವರಿ ಇದ್ದಾಗ ಯಾವನ್ ಬೆಳಿಬೇಕು, ಅದು ಅವ್ರ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಕೇಳಿ ಏನೋ ಅವಶ್ಯಕತೆ ಇಲ್ಲ. ನೀರಿಲ್ಲ, ಡಿ ಕೆ ಶಿವಕುಮಾರ್ ಕಾಲ್ಗುಣನೋ ಗೊತ್ತಿಲ್ಲ, ಏನೋ ಬರಗಾಲ ಶುರು ಬಂದ ತಕ್ಷಣ ಬರಗಾಲ. ಒಟ್ಟಾರೆ ಬರ ನಿರ್ವಹಣೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸಿರುವ ದಾಳಿ ಈಗ ಸಚಿವ ಸಂಪುಟ ವಿಸ್ತರಣೆ ವಿವಾದಕ್ಕೂ ವಿಸ್ತರಿಸಿದೆ. ರೈತರ ಹಿತಾಸಕ್ತಿ, ಬರ ಪರಿಸ್ಥಿತಿ ಆರೋಪಗಳ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿಸಲು ಯತ್ನಿಸಿದೆ. ಆದ್ರೆ ಈ ಎಲ್ಲ ಆರೋಪಗಳಿಗೆ ಸರ್ಕಾರ ಯಾವ ರೀತಿಯ ಉತ್ತರ ನೀಡಲಿದೆ ಎಂಬುದು ಈಗ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.